ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಆಳಂದ ತಾಲೂಕು ಸೇರಿದಂತೆ ರಾಜ್ಯಾದ್ಯಂತ ತೀವ್ರ ಬರ ಕಾಡುತ್ತಿದ್ದು ಕುಡಿಯುವ ನೀರಿನ ಸಮಸ್ಯೆ ಬಾಧಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಬರ ನಿರ್ವಹಣೆ ಕಾರ್ಯಪಡೆ ಸಭೆ ಮೈಗಂಡು ಸಮಸ್ಯೆಗೆ ಪರಿಹಾರ ಕಲ್ಪಿಸಲು ಚುನಾವಣಾ ಆಯೋಗ ಅನುಮತಿ ನೀಡಬೇಕು ಎಂದು ಮುಖ್ಯಮಂತ್ರಿಗಳ ಸಲಹೆಗಾರ ಹಾಗೂ ಶಾಸಕ ಬಿಆರ್ ಪಾಟೀಲ್ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚುನಾವಣೆ ಹಿನ್ನೆಲೆಯಲ್ಲಿ ಕಾರ್ಯಪಡೆ ಸಭೆ ಕೈಗೊಳ್ಳುವಂತೆ ಆಯೋಗ ನಿರ್ಬಂಧ ಹೇರಿದೆ. ಮೇಲಾಗಿ ಆಳಂದ ತಾಲೂಕಿನ ತಹಸೀಲ್ದಾರ್ ಹಾಗೂ ತಾಲೂಕಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಚುನಾವಣಾ ಕಾರಣಕ್ಕಾಗಿ ವರ್ಗಾವಣೆ ಮಾಡಲಾಗಿದೆ. ಈಗ ಬಂದಿರುವ ತಹಸೀಲ್ದಾರ್ ಮತ್ತು ತಾಲೂಕಾ ಪಂಚಾಯತಿಯು ಅವರಿಗೆ ತಾಲೂಕಿನ ಗ್ರಾಮೀಣ ಭಾಗದ ಪರಿಚಯ ಇಲ್ಲ. ಮೇಲಾಗಿ ಚುನಾವಣಾ ಕಾರ್ಯಕ್ಕಾಗಿ ಮಾತ್ರ ನಿಯೋಜನೆಗೊಂಡಿರುವ ಈ ಅಧಿಕಾರಿಗಳಿಗೆ ತಾಲೂಕಿನ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ಸದವಕಾಶ ಸಹ ಇಲ್ಲ. ಇದರಿಂದ ಜನರು ತೊಂದರೆ ಅನುಭವಿಸುವಂತಾಗಿದೆ. ಆಯಾ ಕ್ಷೇತ್ರದ ಶಾಸಕರು ಕಾರ್ಯಪಡೆಯ ಅಧ್ಯಕ್ಷರು ಆಗಿರುವುದರಿಂದ ಜನರಿಗೆ ಉತ್ತರಿಸಬೇಕಾಗುತ್ತದೆ. ಅದರಲ್ಲಿಯೂ ಜನರಿಗೆ ಕುಡಿಯುವ ನೀರು ಹಾಗೂ ಜಾನುವಾರುಗಳಿಗೆ ಮೇವು ಪೂರೈಕೆ ಅತ್ಯಂತ ಅನಿವಾರ್ಯ ಜವಾಬ್ದಾರಿ ಆಗಿದ್ದು, ಈ ಬಗ್ಗೆ ಪರಾಮರ್ಶೆ ಚುನಾವಣೆ ಆಯೋಗ ಕಾರ್ಯಪಡೆ ಸಭೆ ಕೈಗೊಳ್ಳಲು ವಿಶೇಷ ಅನುಮತಿ ನೀಡಬೇಕು ಎಂದು ಬಿಆರ್ ಪಾಟೀಲ್ ಆಗ್ರಹಿಸಿದರು. ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈ ಹಿಂದೆ ಕೆಲವು ದಿವಸಗಳ ಹಿಂದೆ ನಾನು ಕರ್ನಾಟಕ ಚುನಾವಣಾ ಆಯುಕ್ತರಿಗೆ ಕಾಗದ ಬರೆದಿದ್ದೆ. ಏನು ಅಂದರೆ, ಈ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಸರ್ಕಾರ ಒಂದು ಟಾಸ್ಕ್ ಫೋರ್ಸು ಕ್ರಿಯಾಪಡೆ ರಚಿಸಿ ಶಾಸಕರ ಅಧ್ಯಕ್ಷತೆಯಲ್ಲಿ ಬೇಸಿಗೆ ನೀರಾಗಿರ್ಬೋದು ಮತ್ತು ಜಾನುವಾರುಗಳಿಗೆ ಗೋಶಾಲೆಗಳಾಗಿರ್ಬೋದು, ಈ ಥರ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಸರ್ಕಾರವು ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಕ್ರಿಯಾಪಡೆ ಮಾಡಿ ಅಲ್ಲಿ ತಹಸೀಲ್ದಾರು, ತಾಲೂಕು ಪಂಚಾಯತಿ ಈ ಥರ ಅಧಿಕಾರಿಗಳನ್ನು ಸೇರಿಸಿ ಒಂದು ಕಮಿಟಿ ಮಾಡಿದ್ದು. ನಾನು ಈಗಾಗಲೇ 3-4 ಕಮಿಟಿಗಳು ಮೀಟಿಂಗ್ ಕೂಡ ಮಾಡಿದ್ದೇನೆ. ಆದರೆ ಚುನಾವಣೆ ಘೋಷಣೆ ಹಿನ್ನೆಲೆಯಲ್ಲಿ ಈಗ ಇಡೀ ರಾಜ್ಯದಲ್ಲಿ ಆ ಕ್ರಿಯಾಪಡೆಗಳು ಸಭೆಗಳನ್ನು ನಡೆಸಬಾರ್ದು ಅಂಥೇಳಿ ಒಂದು ಸೂಚನೆ ಬಂದಿದೆ. ಹಾಗಾಗಿ ಇವತ್ತು ಶಾಸಕರು ನಾವು ಒಬ್ಬನೇ ಅಲ್ಲ, ಇಡೀ ರಾಜ್ಯದ ಶಾಸಕರು ಅಸಹಾಯಕರಾಗಿದ್ದಾರೆ ಮತ್ತು ನಿರಾಶರಾಗಿದ್ದಾರೆ. ಅವರ ಅಧಿಕಾರವನ್ನು ಮೊಟಕುಗೊಳಿಸಿದ್ದಕ್ಕಾಗಿ ಅವರಿಗೆ ಜನರಿಗೆ ತೊಂದರೆ ಆಗ್ತಾಯಿದೆ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಅದು ವಿಶೇಷವಾಗಿ ಚುನಾವಣೆ ಇದ್ದ ಕಾರಣಕ್ಕಾಗಿ ತಾಲೂಕು ಪಂಚಾಯತ್ ಅಧಿಕಾರಿಯನ್ನು ಬದಲಾವಣೆ ಮಾಡಿದ್ದಾರೆ ಮತ್ತು ತಹಸೀಲ್ದಾರ್ ಕೂಡ ಬದಲಾವಣೆ ಮಾಡಿದ್ದಾರೆ 3 ತಿಂಗಳಿಗೋಸ್ಕರ. ಆ ಹೊಸದಾಗಿ ಬಂದಂಥ ಮತ್ತು ತಹಸೀಲ್ದಾರ್ಗಳಿಗೆ ಪ್ರತಿಯೊಂದು ಹಳ್ಳಿಯ ಹಿನ್ನೆಲೆ, ಅಲ್ಲಿ ಸಮಸ್ಯೆ ಪರಿಹಾರದ ಬಗ್ಗೆ ಅವರಿಗೆ ಯಾವುದೂ ಮಾಹಿತಿ ಇರೋದಿಲ್ಲ, ಜನ ಪರಿಚಯ ಇರೋದಿಲ್ಲ, PDOಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅವರೇನೋ 2 ತಿಂಗಳಿಗೋಸ್ಕರ ಬಂದಿದ್ದಾರೆ, ಚುನಾವಣೆ ಮುಗಿಸಿ ವಾಪಸ್ಸು ಹೋಗ್ತಾರೆ. ಅವರು ಹೆಚ್ಚಿಗೆ ಆಸಕ್ತಿ ತಗೊಳ್ಳಲ್ಲ, ಪರ್ಮನೆಂಟ್ ಪೋಸ್ಟಿಂಗ್ ಅಲ್ಲದು. ಹೀಗಾಗಿ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಭಯಾನಕವಾಗಿದೆ, ಭಾಳ ಗಂಭೀರವಾಗಿದೆ. ಇವತ್ತು AC ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದಾರೆ. AC ನಮ್ಮದೇನು ತಕರಾರಿಲ್ಲ, ಆದರೆ AC ಗುಲ್ಬರ್ಗ AC ಅವರಿಗೆ ಆಳಂದ್, ಅಫ್ಜಲ್ಪುರ್, ಜೇವರ್ಗಿ, ಕಲಬುರಗಿ ಮತ್ತು ಕಮಲಾಪುರ 5 ತಾಲೂಕಿನ ಜವಾಬ್ದಾರಿ AC ಅವರು ಸಹಾಯಕ ಚುನಾವಣಾಧಿಕಾರಿಯಾಗಿಯೂ ಕೆಲಸ ಮಾಡಬೇಕು, AC ಆಗಿಯೂ ಕೂಡ ಕೆಲಸ ಮಾಡಬೇಕು, ಅದಲ್ಲದೆ ಕಾರ್ಯಪಡೆ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಬೇಕು. ಇದು ಸಾಧ್ಯವಿಲ್ಲದ ಮಾತು. ಜನ ಭಾಳ ತೊಂದರೆಗೆ ಒಳಗಾಗ್ತಾರೆ. ಮತ್ತು ಈಗ ಈ ಅಧಿಕಾರಿಗಳ ಮಧ್ಯೆ ಒಂದು ಕೋಆರ್ಡಿನೇಷನ್ ಇಲ್ಲ. ತಹಸೀಲ್ದಾರು, EO, ಆಮೇಲೆ ಜಸ್ಕಾಂ ಅಧಿಕಾರಿಗಳು, ಈ ಕೆಲವು ಕಡೆ ನಾವು ನಿರಂತರ ಆ ಯೋಜನೆಯಲ್ಲಿ ವಿದ್ಯುತ್ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ, ಅವ್ರು ಆಗಲ್ಲ ಅಂತ ಹೇಳ್ತಾರೆ. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.